ನಮಸ್ಕಾರ ಫ್ರೆಂಡ್ಸ್, ಕುಕ್ಕಿಂಗ್ ಬೈ ಮಂಗ್ಲಾ ನಾಗರಾಜು. ಈ ದಿನ ಗರಿಗರಿಯಾದ ರುಚಿಯಾದ ನಿಪ್ಪಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 3 ಪಾವು, ಮೈದಾ ಹಿಟ್ಟು ಅರ್ಧ ಪಾವು, ರವೆ ಅರ್ಧ ಪಾವು, ಹುರ್ಗಡ್ಲೆ ಅರ್ಧ ಪಾವು, ಗುಂಟೂರು ಮೆಣಸಿನ್ಕಾಯಿ ಒಂದು 15 ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇದು ಕಡಲೆ ಬೀಜ 3/4 ಪಾವು, ಎಳ್ಳು 1-2-3 ಸ್ಪೂನು, ಅದೇ ರೀತಿಯಾದ ಇಂಗು ಮತ್ತು ಜೀರಿಗೆ. ನೆಕ್ಸ್ಟು ಬೆಳ್ಳುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೇ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಹುರ್ಗಡ್ಲೆ ಮತ್ತು ಗುಂಟೂರು ಮೆಣಸಿನ್ಕಾಯಿನ ತರಿಯಾಗಿ ಪುಡಿ ಮಾಡ್ಕೋಬೇಕು. ನುಣ್ಣಗೆ ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಇರಬೇಕು. ಯಾಕೆ ಅಂದರೆ ಅದು ತಿನ್ನಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗಬೇಕು. ಹುರ್ಗಡ್ಲೆ ನೋಡಿ ಈ ಥರ ತರಿಯಾಗಿ ಇರಬೇಕು. ಅದನ್ನು ಕೂಡ ಈಗ ಹುರ್ಗಡ್ಲೆ, ಈ ಕಡಲೆಕಾಯಿ ಬೀಜನೂ ಕೂಡ ತರಿಯಾಗಿ ಪುಡಿ ಮಾಡಿಕೊಂಡು ಒಂದೊಂದು ಪಪ್ಪು ಸಿಗಬೇಕು. ಈ ಥರ ಬಾಯಿಗೆ ಅದು ತಿನ್ನಬೇಕಾದ್ರೆ ರುಚಿ ಸಿಗುತ್ತೆ. ಅದನ್ನು ಒಂದು ಬಟ್ಲಿಗೆಲ್ಲ ಹಾಕ್ಕೊಳ್ಳೋಣ ಪುಡಿ ಮಾಡಿಟ್ಕೊಂಡು. ಅದೇ ರೀತಿ ಈಗ 2 ಸೌಟು ಎಣ್ಣೆ, ಕಾದಿರುವಂಥ ಬಿಸಿಯಾದ ಎಣ್ಣೆನ ಈಗ ಅಕ್ಕಿ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಮೈದಾ ಅಕ್ಕಿ ರವೆ ಹಾಕಿದ್ದೀವಲ್ವ ಅದಕ್ಕೆ 2 ಸೌಟು ಅಂದರೆ ಒಂದು 200 ml ಎಣ್ಣೆ ಕಾಯಿಸಿದ ಎಣ್ಣೆನ ಹಾಕ್ಕೋತಾ ಇದ್ದೀನಿ ನಾನು. ನೀವು ಬೇಕಾದ್ರೆ ತುಪ್ಪ ಸೇರಿಸ್ಕೋಬೋದು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದನೂ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಇದನ್ನ ಎಲ್ಲ ಕಲಿಸ್ಕೋಬೇಕು. ಕೈಯಾಗಿ ಕಲಿಸ್ಬಾರ್ದು, ಎಣ್ಣೆ ಕಾದಿರೋದ್ರಿಂದ ನಾವು ಫಸ್ಟು ಒಂದು ಕೈ ತಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಪುಡಿ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದೇ ರೀತಿ ಈ ಎಳ್ಳು ಮಡಿಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಇಂಗು ಮತ್ತು ಜೀರಿಗೆ, ಅವು ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಮೆಣಸಿನ್ಕಾಯಿ ಇವೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು. ಅದ್ರ ಜೊತೆಯಲ್ಲಿ ಅದೇ ರೀತಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇದನ್ನು ತರಿಯಾಗಿ ಪುಡಿ ಮಾಡ್ಕೋಬೇಕು. ಯಾಕೆಂದರೆ ಸಣ್ಣಗೆ ಹೆಚ್ಚಾದರೂ ಹಾಕ್ಬೋದು, ಇಲ್ಲ ಹಂಗೆ ಮಿಕ್ಸಿನಲ್ಲಿ ತರಿಯಾಗಿ ಹೊಡ್ಕೊಂಡ್ರೂ ನಡೆಯುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಇಂಗು, ಎಳ್ಳು ಮತ್ತು ಜೀರಿಗೆ ಇವನ್ನ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜೊತೆಲಿ ಅದೆಲ್ಲ ಮಿಕ್ಸ್ ಆಗಬೇಕು. ಈಗ ಬೇಕಾದರೆ ಕೈಯಲ್ಲಿ ಚೆನ್ನಾಗಿ ಅದನ್ನ, ಎಣ್ಣೆ ಇರುತ್ತೆ ಅದು ಎಲ್ಲ ಒಡಿಬೇಕು, ಗಂಟೆಲ್ಲ ಒಡೆದು ಅದನ್ನ ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಎಲ್ಲ ಕೈಯಲ್ಲಿ ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಗಂಟು ಒಡೆಯುತ್ತೆ ಮತ್ತು ಎಲ್ಲ ಉಪ್ಪು ಎಲ್ಲ ಸಟ್ಟು ಚೆನ್ನಾಗಾಗುತ್ತೆ. ಈಗ ನೋಡಿ ಎಲ್ಲ ಅದು ಸರಿಯಾಗಿದೆ. ಈಗ ನಾವು ರುಬ್ಕೊಂಡಿದ್ವಲ್ಲ ಕಡಲೆ ಬೀಜ, ಹುರ್ಗಡ್ಲೆ, ಮೆಣಸಿನ್ಕಾಯಿ ಅದನ್ನು ಹಾಕ್ಕೋತಾ ಇದ್ದೀನಿ. ಅದೇ ರೀತಿ ಈ ಮೆಣಸಿನ್ಕಾಯಿ, ಇದು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಇದನ್ನು ಈ ಥರ ತರಿಯಾಗಿ ಹೊಡ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಿಪ್ಪಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಈ ರೀತಿ ಕೈಯಲ್ಲಿ ಒಂದು ಸರಿ ಎಲ್ಲನೂ ಚೆನ್ನಾಗಿ ತಿರ್ಗಾ ಮಿಕ್ಸ್ ಮಾಡ್ಕೋಬೇಕು, ಕಲಿಸ್ಕೋಬೇಕು. ಕಲಿಸೋದ್ರಿಂದ ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ. ಫಸ್ಟು ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಇದನ್ನು ಹೀಗೇ ಮೊದಲು ಕಲಿಸ್ಕೋಬೇಕು. ನೀವು ಇದನ್ನು ಮಾಡಿ ಮನೆಯಲ್ಲಿ ರುಚಿ ನೋಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಈ ಚಪಾತಿ ಹಿಟ್ಟನ್ನು ಅದಕ್ಕೆ ನಾವೇನು ಮಾಡಬೇಕು, ಇನ್ನು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾಗ ಏನಾಗುತ್ತೆ, ಅದು ಒಂದು ಸೈಡಿಂದ ಬೇಕಾದ್ರೆ ಕಲಿಸ್ಕೋಬೋದು, ಇಲ್ಲ ಒಟ್ಟಿಗೆ ಒಂದೇ ಸರಿ ಕಲಸಿ ಒಂದು ಬಟ್ಟೆ ಮುಚ್ಚಿ ಇಡ್ಬೋದು. ನಾನು ಸ್ವಲ್ಪನೇ ಕಲಿಸ್ಕೋತಾ ಇದ್ದೀನಿ. ನೋಡಿ ಈ ಥರ ಕಲಿಸ್ಕೋಬೇಕು. ಉಂಡೆ ಆಗಬೇಕು ಈ ಥರ. ಜಾಸ್ತಿ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡುತ್ತೆ. ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ನಮಗೆ ಎಷ್ಟು ಬೇಕೋ ಅದಕ್ಕೆ ತಟ್ಟೋ ಅಂತ ಅದಕ್ಕೆ ಅದು ಇರಬೇಕು.
ನೋಡಿ ಈ ಥರ ಎಲ್ಲ ಕಲಿಸ್ಕೋಬೇಕು, ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ಇದು ಬರುತ್ತೆ. ಕಲಸಾಗಿದೆ. ಈಗ ಒಂದು ಪೇಪರ್ ಮೇಲೆ ಇಷ್ಟು ದಪ್ಪ ಉಂಡೆ ಮಾಡಿಕೊಂಡು ನಾವೇನು ಮಾಡಬೇಕು, ನಿಪ್ಪಟ್ಟನ್ನು ಕೈಯಲ್ಲೇ ತಟ್ಟು ಹಾಕಬೇಕು. ಮಿಷಿನಲ್ಲಿ ತಟ್ಟು ಹಾಕ್ಬೋದು, ಬಟ್ ನಾನು ಕೈಯಲ್ಲಿ ತಟ್ಟು ಹಾಕ್ತಾಯಿದ್ದೀನಿ. ನೋಡಿ ಈ ಥರ ತಟ್ತಾಯಿದ್ದೀನಿ. ಒಂದು 2-3 ಒಂದು ಸಾರಿ ಒಂದು 4 ಗಂಟೆ ತಟ್ಕೋಬೇಕು. ಎಣ್ಣೆ ಸವರ್ಕೊಂಡು ಕೆಳಗಡೆಗೆ ತಟ್ಟಬೇಕು. ನೋಡಿ ಈ ಥರ ಹಿಟ್ಟು ಈ ಥರ ಇರಬೇಕು, ಜಾಸ್ತಿ ಗಟ್ಟಿಯಾಗಿರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿ ಈಗ ಎಣ್ಣೆ ಕಾದಿದೆ, ಅದಕ್ಕೆ ನಾವು ಒಂದೊಂದಾಗಿ ನಿಪ್ಪಟ್ಟನ್ನು ಹಾಕೋಣ. ನೋಡಿ ಈ ಥರ ಹಾಕಿದ ತಕ್ಷಣ ಬೇಯಬೇಕು. ನೋಡಿ ಹಂಗೆ ಆ ಥರ ಬೇಯ್ತಾಯಿದೆ. ನೀವು ಮನೇಲಿ ಮಾಡಿ, ಅಂಗಡೀಲಿ ತಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಬೇಯ್ತಾಯಿದೆ, ಬೇಯಬೇಕು ಅದು. ನೋಡಿ ಈಗ ಬೆಂದಿದೆ. ಈ ಥರ ಒಂದು ಒಂಬಣ್ಣಕ್ಕೆ ಬಂದಮೇಲೆ ಎತ್ಕೋಬೇಕು ನಿಪ್ಪಟ್ಟನ್ನ. ನೋಡಿ ಈ ಥರ ಬೆಂದರೆ ಸಾಕು, ಗರಿಗರಿಯಾಗಿ ಇರುತ್ತೆ. ಅದೇ ರೀತಿ ಪುನಃ ತಟ್ಟು ಹಾಕಬೇಕು. ಇನ್ನೊಂದಷ್ಟು ತಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇದೇ ಥರ ನಾವು ಕಲಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೋದು. ತಟ್ಟಿ ಬೇಯಿಸ್ಕೋಬೋದು. ನೋಡಿ ಬೇಯ್ತಾ ಇದೆ, ತುಂಬ ನೋಡಿ ಚೆನ್ನಾಗಿ ಎಳ್ಳೆಲ್ಲ ಯಾವ ಥರ ಕಾಣಿಸ್ತಾ ಇದೆ, ಆ ಥರ ಎಲ್ಲ ಕಾಣಬೇಕು. ಎಳ್ಳು, ಕಡಲೆಬೀಜ, ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ನಾವು, ಅದೆಲ್ಲ ಕಾಣಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.